ಹಾಯ್ ದೋಸ್ತರ ನಮಸ್ಕಾರ. ಎಲ್ಲರೂ ಹೆಂಗಿದ್ರಪ್ಪ? ಎಲ್ಲರೂ ಆರಾಮದ್ರಿ ಅಂತ ಹೇಳಿ ತಿಳ್ಕೊತೀನಿ. ದೋಸ್ತರ ಹಿಂದಿನ ವಿಡಿಯೋದೊಳಗೆ ಒಂದಿಷ್ಟು ಕಮೆಂಟ್ ಬಂದಿದ್ವು. ಅದರ ಕೆಲವೊಂದು ಕಮೆಂಟ್ಗಳಿಗೆ ನಾನು ಉತ್ತರವನ್ನು ಕೊಡತ್ತೀನಿ. ಹೌದ್ರಿ, ಒಂದು ಕೆಲವೊಂದು ಕ್ವಶನ್ಸ್ಗಳು ನಿಮ್ಮದು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಶುರು ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬಾಜು ಬರೋ ಗಂಟೆ ಒತ್ತಿ ಎನೇಬಲ್ ಮಾಡ್ಕೊರಿ. ದೋಸ್ತರು ನೋಡ್ರಿ, ಮೊದಲನೇ ಕಮೆಂಟ್ ಏನಪ್ಪ ಅಂತಂದ್ರೆ ಯಾವುದು ನಮ್ಗೆ ಯೂಸ್ ಆಗುತ್ತೆ ಅದನ್ನು ನಿಮ್ಗೆ ವಿವರಣೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ನನಗೆ ಗೊತ್ತಿದ್ದಂಗೆ. ಮತ್ತು ಇದಕ್ಕೆ ಏನಾರ ಹೆಚ್ಚಿನ ಮಾಹಿತಿ ನಿಮ್ಗೆ ಗೊತ್ತಿತ್ತ ನೀವು ಕಮೆಂಟ್ ಮಾಡ್ಬೋದು, ಅದನ್ನು ನಮ್ಮ ಒಂದು ವ್ಯೂವರ್ಸು ನೋಡಿಕೇಸ್ ತಿಳ್ಕೊತಾರೆ. ಓಕೆನಾ ದೋಸ್ತರು ನೋಡ್ರಿ, ಫಸ್ಟ್ ಒಬ್ಬರು ಮೆಹಬೂಬ್ ಅಂತೇಳಿ ಅವರು ಕಮೆಂಟನ್ನು ಹಾಕಿದರು. ಮಟನ್ ಪರ್ಪಸ್ ಮಾಡಬೇಕಂತ ಇದ್ದೀನಿ, ನಾನು 2 ತಿಂಗಳಿಗೆ ಮಾರಾಟ ಮಾಡ್ತೀನಿ. ಅದರ ಮಾರೋ ತನಕ ಫಸ್ಟಿಂದ ಲಾಸ್ಟ್ ತನಕ ಎಷ್ಟೆಷ್ಟು ಹಾಕಬೇಕು, ಹೆಂಗೆ ಫೀಡ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತೇಳಿ ಅವರೊಂದು ಕಾಮೆಂಟನ್ನು ಹಾಕಿದ್ರು ಅವರು. ಯಾಕಂದರೆ ನಾನು ಏನು ಹಾಕ್ತೀನಿ ಅನ್ನೋದನ್ನು ನಾನು ಈಗ ನಿಮ್ಗೆ ಹೇಳ್ತೀನಿ. ಫಸ್ಟ್ ದೋಸ್ತರ ನೋಡ್ರಿ, ನನ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂದ್ರೆ, ಮರಿ ತಂದ ತಕ್ಷಣ ಏನಾಗುತ್ತಪ್ಪ ಅಂತಂದ್ರೆ ಜಂತಿನ ಔಷಧಿಗಳನ್ನ ಹಾಕ್ಕೊಂತೀವಿ ನಾವು. ಜಂತಿನ ಔಷಧಿ ಹಾಕೋಲಿಕ್ಕಪ್ಪ ಅಂತಂದ್ರೆ ಮರಿಗಳು ಲೂಸ್ ಮೋಷನ್ ಸ್ಟಾರ್ಟ್ ಆಗತ್ತಿ, ತಿಂದಿದ್ದು ಕರೆಕ್ಟ್ ಡೈಜೆಷನ್ ಆಗಂಗಿಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ, ಬಂದ ತಕ್ಷಣ ಒಂದು ಸ್ವಲ್ಪ 3-4 ದಿನ ನಮ್ಮ ಶೆಡ್ಡಿಗೆ ಸೆಟ್ ಆಗಿದ ತಕ್ಷಣ ನಾನು ಜಂತಿನ ಔಷಧಿನ ಹಾಕ್ತೀನಿ. ಜಂತಿನ ಔಷಧಿನ ಹಾಕ್ಕೊಂಡಾದ್ಮೇಲೆ ಒಂದು ಮರುದಿನವೇ ನಾನು ಲಿವರ್ ಟಾನಿಕನ್ನು ಕಂಟಿನ್ಯೂ ಮಾಡ್ತೀನಿ. 15 ದಿನ ಕಂಟಿನ್ಯೂ ಆಗಿರ್ತೈತೆ. ಆಮೇಲೆ 1 ವಾರ ಗ್ಯಾಪ್ ಕೊಡ್ತೀನಿ. ಆಮೇಲೆ ಒಂದು 15 ದಿವಸ ಕ್ಯಾಲ್ಸಿಯಂ ಕೊಡ್ತೀನಿ. ಇದೇ ರೀತಿಯಾಗಿ ಟಾನಿಕ್ ರನ್ನಿಂಗ್ ಇರ್ತೈತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟಾನಿಕನ್ನ ಗ್ಯಾಪ್ ಯಾಕೆ ಕೊಡ್ತೀವಪ್ಪ ಅಂದ್ರೆ ಅದು ಮೈಗೆ ಹತ್ತಲಿ ಅಂತೇಳಿ ಕೊಡ್ತೀನಿ. ಬಟ್ ಆ್ಯಕ್ಚುಲಿ ಗ್ಯಾಪ್ ಕೊಡಬಾರ್ದು, ಯಾಕಂದ್ರೆ 2 ತಿಂಗಳು ಬೆಚ್ಚಲ್ಲ. ಕಂಟಿನ್ಯೂ ಕೊಟ್ಟರು ಏನು ತೊಂದರೆ ಇಲ್ಲ. ನಾನು ಮಾಡ್ತಾ ಇರೋದು, ನೀವು ಕಂಟಿನ್ಯೂ ಕೊಟ್ಟರು ನಿಮ್ಗೆ ಒಳ್ಳೆಯದು, ಮರಿಗಳು ಚೆನ್ನಾಗಿ ಗ್ರೋತ್ ಬರುತ್ತೆ. ನೆಕ್ಸ್ಟ್ ದಿನಗಳಲ್ಲಿ ನಾನು ಕಂಟಿನ್ಯೂ ಕೊಡ್ತೀನಿ. ಓಕೆನಾ, ಈ ರೀತಿ ಮಾಡ್ಕೊತೀವಿ. ಫುಡ್ ಯಾವ ರೀತಿ ಕೊಡೋಣ ಮರಿಗಪ್ಪ ಅಂತಂದ್ರೆ, ದೋಸ್ತರ ಫಸ್ಟ್ ಬಂದ ತಕ್ಷಣ ಏನು ಮಾಡ್ಕೋತೀವಪ್ಪ ಅಂತಾರೆ, 100 ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಒಂದು ಮರಿ ಆಲ್ಮೋಸ್ಟ್ ಒಂದು ದಿನಕ್ಕೆ 100 ಗ್ರಾಮ್ ತಿನ್ನಬೇಕು. ಆಮೇಲೆ ಮರಿಗಳ ಒಂದು ಇದನ್ನು ನೋಡ್ಕೊಳ್ತೀನಿ, ಕ್ಯಾಪಾಸಿಟಿನ ನೋಡ್ಕೊಳ್ತೀನಿ ರೀ ನಾನು, ಹೆಂಗೆ ಎಷ್ಟು ತಿಂತತ್ತಿದೆ ಮರಿ ಅನ್ನೋದು. ಅದು ಮರಿ 1 kg ತಿನ್ನೋದಿತ್ತು, ನಾನು 1 kgನ ಕೊಡ್ತೀನಿ ದೋಸ್ತರ. ಯಾಕಂದ್ರೆ ಅದು ತಿಂದು ಎಷ್ಟು ಡೈಜೆಷನ್ ಮಾಡ್ಕೊಳ್ಳೋ ಪವರ್ ಅದಕ್ಕೆ ಎಷ್ಟು ಇರುತ್ತೆ ಅಷ್ಟು ಕೊಡ್ತೇನೆ ರೀ ನಾನು. ಸ್ವಲ್ಪ ಖರ್ಚಿಗೆ ಲೆಕ್ಕ ಹಾಕಂಗಿಲ್ಲ ನಾನು. ಒಂದು ದೋಸ್ತರೆಲ್ಲ ಫೋನ್ ಮಾಡ್ತಾರೆ, ಭಾಳ ಖರ್ಚು ಮಾಡ್ತಲೇ ತಮ್ಮನಿ ಅಂತೇಳಿ ಫೋನ್ ಮಾಡಿ ಹೇಳಿದ್ದೈತಿ. ನನ್ನೊಂದು ಈ ರೀತಿ ನಾನು ಮಾಡ್ಕೊತ ಬಂದಿದ್ದೆ ಮೊದಲಾಗಿಂದ ಅಂತ ಗೊತ್ತಾಯ್ತು ರೀ ನಿಮ್ಗೆ. ಆಲ್ಮೋಸ್ಟ್ ನನ್ನ ಹಿಂದಿನ ಬ್ಯಾಚ್ ಒಂದು ದಿನಕ್ಕೆ ಆಲ್ಮೋಸ್ಟ್ ಒಂದು 750ರಿಂದ 800 ಗ್ರಾಮ್ ತನಕ ತಿಂತಿತ್ತು ಒಂದು ದಿನಕ್ಕೆ. ನಾನು ಹಾಕಿದ್ದೇನೆ ರೀ. ಮತ್ತು ಫೀಡ್ ಈ ರೀತಿಯಾಗಿ ನಾನು ಫಸ್ಟ್ ಏನಂದ್ರೆ 100 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ರೀ. 100, 150, 200, ಆಮೇಲೆ 350, 400, 350ರಿಂದ 400 ತನಕ ತಿನ್ನುತ್ತೆ. ಅದ್ರಾಗ ಸ್ವಲ್ಪ ಸಣ್ಣ ಮರಿ ಇತ್ತಪ್ಪ ಅಂತಂದರೆ ಸ್ವಲ್ಪ ಕಡಿಮೆ ತಿಂತದ್ರೆ. ಇದು ನಮ್ಮ ಜಾಸ್ತಿ ಈ ರೀತಿಯಾಗಿ ನಾನು ಮಾಡ್ತೀನಿ. ಬಟ್ ನೀವು ಯಾವ ರೀತಿ ಮಾಡ್ಕೋತಾರೆ ನಿಮಗೆ ಬಿಟ್ಟಿದ್ದದು. ಇದೇ ಥರ ಮಾಡ್ರಿ ಅಂತ ಹೇಳಂಗಿಲ್ಲ. ಯಾಕಪ್ಪ ಅಂದ್ರೆ ನನ್ನ ಒಂದು ಪಾಲಿಸಿ ಒಳಗೆ ಅಂದ್ರೆ ನನ್ನೊಂದು ತಲೆಯೊಳಗೆ ಏನಂತಪ್ಪ, ಮರಿಗಳು ಜಾಸ್ತಿ ಫೀಡನ್ನು ತಿಂದು ಡೈಜೆಷನ್ ಮಾಡ್ಕೊಳ್ಳೋ ಪವರ್ ಇತ್ತಪ್ಪ ಅಂತಂದ್ರೆ ಪಟ್ನ ಮರಿಗಳು ಚೆನ್ನಾಗಿ ಗ್ರೋತ್ ಬರ್ತಾವೆ, ಒಳ್ಳೆ ರೇಟಿಗೆ ಮಾರಾಟ ಆಗುತ್ತೆ ಅನ್ನೋ ನನ್ನೊಂದು ಇದ್ರೊಳಗೆ ನಾನು ಈ ರೀತಿಯಾಗಿ ನಾನು ಮರಿಗಳಿಗೆ ಫೀಡನ್ನ ಜಾಸ್ತಿ ಕೊಡ್ತೀನಿ. ಫೀಡ್ ಅಂದರೆ ಇದೇ ರೀ, ನಮ್ಮದು ನಾವೇನು ಓನ್ ರೆಡಿಯಾಗಿ ಮಾಡ್ತೀವಲ್ಲ ಅದು ಕೊಡ್ತೀವಿ. ಬೇಕಾತಪ್ಪ ಅಂತಂದ್ರೆ ನಿಮಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಂಬರ್ ನಾನು ನಿಮ್ಗೆ ಟೈಟ್ಲ್ ಒಳಗೆ ಕೊಟ್ಟಿರ್ತೀನಿ. ಭಾಳಷ್ಟು ಜನನೂ ನನಗೆ ಹೇಳಿದ್ರಿ ನೀವು ಹಿಂದೆ ಒಂದು ಕಮೆಂಟ್ ಒಳಗೆ, ನನಗೆ ಫೀಡ್ ಬೇಕ್ರಿ, ಫೀಡಿನ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಫೀಡ್ ಸಿಗುತ್ತೆ ದೋಸ್ತರು, ನಮ್ಮ ಹತ್ರ ಸಿಗುತ್ತೆ, ಯಾವಾಗ ಬೇಕಾದ್ರೆ ಬಂದು ತೊಗೊಂಡು ಹೋಗ್ಬೋದು. ಒಳ್ಳೆ ಬೆಸ್ಟ್ ರಿಸಲ್ಟ್ ಐತಿ. ನಾವು 2100 ರೂಪಾಯಿ 2000 ರೂಪಾಯಿ ಹಿಂಗೆ ಕೊಡಾಕತ್ತೀವಿ ರೀ. ಒಂದು ಚೀಲದ ಮ್ಯಾಗ ಒಂದು 100 ರೂಪಾಯಿ 150 ರೂಪಾಯಿ ಕಮಿಷನ್ ಇಟ್ಕೊಂಡು ಕಾಶ್ ನಾವು ಮಾರಾಟ ಮಾಡಾಕತ್ತೀವಿ. ನಾವಿಲ್ಲಿ ಕೆಲಸ ಮಾಡ್ತೀವಲ್ಲ, ಅದಕ್ಕೆ ನಮ್ಗೊಂದಿಷ್ಟು ಪಗಾರ ಅಂತ ಕಾಶ್ ನಾವು ಮಾಡತ್ತೀವಿ. ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಒಳ್ಳೆ ರಿಸಲ್ಟ್ ಮಾತ್ರ ಭಾಳ ಚಲೋ ಐತ್ರಿ. ಇದನ್ನು ಫಸ್ಟ್ ನಮ್ಮ ದೋಸ್ತ ಮಾಡ್ತಿದ್ದ, ನಂತರ ಈ ರೀತಿಗೆ ಮಾಡಂತೆ ಕಾಶ್ ನಮ್ಗೆ ಹೇಳ್ಕೊಟ್ಟು ನಾವು ಮಾಡತ್ತೀವಿ. ಹೊಂಟತ್ತಪ್ಪ ಅಷ್ಟು ನಾನು ಅದನ್ನು ಮಾರೇ ಮಾಡ್ಬೇಕಂತೇನಿಲ್ಲ, ಯಾರೋ ಆತ್ಮೀಯರಿದ್ರೆ ನಾವು ಕೊಡಾಕತ್ತೀವಿ ರೀ. ಅಷ್ಟು ಬಿಕ್ಕಿ ನನಗೆ 2 ಟನ್ ಬೇಕಾ 3 ಟನ್ ಬೇಕಂದ್ರೆ ನನಗಂತೂ ಆಗ್ತಾಯಿಲ್ಲ. ನಾನು ಡೈರೆಕ್ಟ್ ನಮ್ಮ ಹುಡುಗನ ಹತ್ರ ಕಳ್ಸಕತ್ತೀನಿ, ಇಲ್ಲಿ ಕೊಡೋಕ್ಕಾಗಲ್ಲ. ನಮ್ಮ ಹತ್ರ ಒಂದು 5 ಚೀಲ 10 ಚೀಲ 20 ಚೀಲ ಬೇಕಾದ್ರೆ ಕೊಡ್ಬೋದು. ಯಾಕಂದ್ರೆ ಭಾಳ ಕಷ್ಟ ಐತೆ ದೋಸ್ತರು, ಅದು ಹೈರಾಣ ಭಾಳ ಐತೆ. ಈ ರೀತಿಯಾಗಿ ನಾವು ಫೀಡ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಅದಾದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಪ್ಪ ಅಂತಂದ್ರೆ ಮರಿಗಳಿಗೆ ಕರೆಕ್ಟಾಗಿ ಲಿವರ್ ಟಾನಿಕನ್ನು ಕೊಡ್ತೀವಿ. ನಾನು ಫೀಡ್ ಒಳಗೆ ಮಿಕ್ಸ್ ಮಾಡಿ ಲಿವರ್ ಟಾನಿಕನ್ನು ಕೊಡ್ತೀನಿ. ಅದಾದ ನಂತರ ಸೈಲೇಜನ್ನು ಹಾಕ್ತೀನಿ. ಸೈಲೇಜು ನಾನು ತರ್ಸಕತ್ತೀನಿ ರೀ, ಅಲ್ಲಿ ಹುಡುಕಿ ಎಲ್ಲೆಲ್ಲಿ ಒಳ್ಳೆ ಸೈಲೇಜ್ ಬರುತ್ತೆ ಅದನ್ನ ನೋಡ್ಕೊಂಡು ತರ್ಸಾತೀನಿ. ಮೊದಲು ನಾನು ಸೈಲೇಜ್ ಹಾಕ್ತಿರಲಿಲ್ಲ, ಬಟ್ ಇವಾಗ ಮಾತ್ರ ಸೈಲೇಜ್ ಹಾಕಾಕತ್ತೀನಿ. ಚಲೋ ಕೊಡತ್ತೆ, ನಂಗೆ ರಿಸಲ್ಟ್ ಚಲೋ ಐತಿ. ಈ ಮಟನ್ ಪರ್ಪಸ್ ಮಾಡ್ತೀನಿ ಅಂತೀವಲ್ಲ, ಅದಕ್ಕೆ ಮಾಡೋಕ್ಕಡ್ಡಿಲ್ಲ, ಎಲ್ಲರೂ ಮಾಡ್ತಾರೆ. ಸೈಲೇಜ್ ಮಾಡತ್ತೀನಿ, ಹಾಕಾಕತ್ತೀನಿ. ಅದಾದಮೇಲೆ ಹೊಟ್ಟು ಹಾಕ್ತೀನಿ ರೀ ನಾನು. ನನ್ನ ಹತ್ರ ಈಗ ಬಳ್ಳಿ ಶೇಂಗಾ ಹೊಟ್ಟು ಐತಿ. ಒಬ್ಬರು ಕೇಳಿದ್ರು ಬಳ್ಳಿ ಶೇಂಗಾ ಹೊಟ್ಟನ್ನು ಹಾಕ್ಬೋದು ಅಂತ. ನಾನು ಬಳ್ಳಿ ಶೇಂಗಾ ಹೊಟ್ಟನ್ನು ಹಾಕಾಕತ್ತೀನಿ, ಭಾಳ ಚಲೋ ಐತಿ. ಅದು ಹೊಟ್ಟು ಭಾಳ ಕಾಸ್ಟ್ಲಿ ಹೊಟ್ಟು, ತುಟ್ಟಿ ಹೊಟ್ಟು. ಆ ಸೈಲೇಜ್ ಸ್ವಲ್ಪ ನಮಗೆ ಕಡಿಮೆ ರೇಟಿಗೆ ಸಿಗುತ್ತೆ, ಸೈಲೇಜ್ ಹಾಕ್ತೀನಿ ನಾನು. ಸೈಲೇಜ್ ಆಮೇಲೆ ಹೊಟ್ಟಾಗತ್ತೀನಿ. ನಾನು ವಾಪಸ್ಸು ಬಿಳಿಜೋಳ ಮೇವಿನ ದಂಟು ತರಬೇಕಂತ ಒಂದು ಪ್ಲ್ಯಾನ್ ಐತಿ. ನೋಡೋ ಮುಂದಿನ ದಿನಗಳಲ್ಲಿ ಆದರೆ ತೊಗೊಂಬರ್ತೀನಿ.
ಈಗ ಆಲ್ರೆಡಿ ಒಂದು 60,000 ರೂಪಾಯಿ ಹೊಟ್ಟನ ನಾನು ಖರೀದಿನ ಮಾಡೀನಿ. ಟೋಟಲ ಒಂದು 2-3 ಟ್ಯಾಕ್ಟ್ರಿ ಬಂದೈತೆ ರೀ. ಕಾಸ್ಟ್ಲಿ ಭಾಳ ತುಟ್ಟಿ, ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆ ಹಾಕಲೇಬೇಕಲ್ಲ ಮರಿಗೆ, ಹಾಗಾಗಿ ತೊಗೊಂಬಂದ್ವಿ. ಈ ರೀತಿಯಾಗಿ ನಾವು ಮಾಡ್ತೀವಿ. ಆ ಹೊಟ್ಟೆ ಆದಮೇಲೆ ಏನು ಮಾಡ್ತಾವೆ, ನೀರು ಕುಡಿತಾವೆ. ನೀರೊಳಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಹಿಟ್ಟು ಹಾಕ್ತೀನಿ, ಜಾಸ್ತಿ ಕುಡಿತಾವೆ ನೀರು ಮರಿಗಳು. ಇದಾದಮೇಲೆ ಮುಗೀತು ರೀ. ಒಂದು 9-10-9ವರೆಗೆ ನನ್ನ ಕೆಲಸ ಮುಗೀತಿಲ್ಲ ಶೆಡ್ ಒಳಗೆ. ಆಮೇಲೆ ಫುಲ್ ಬಿಟ್ಟು ಬಿಡ್ತೀವಿ ನಾವು. ಅದಾದಮೇಲೆ 9ರಿಂದ 10 ಗಂಟೆ, 10, 11, 14, 6 ಗಂಟೆ ನಾವು ಶೆಡ್ಡಿನ ಕೆಲಸ ಏನೂ ಮುಟ್ಟಂಗಿಲ್ಲ, ನೋಡೋಂಗಿಲ್ಲ. ಈ ರೀತಿಯಾಗಿ ನಾವು ಈ ಟೈಮ್ ಒಳಗೆ ಬಂದು ಹಿಂಗೆ ನೋಡಿದವ ಎಲ್ಲ ಮರಿಗಳು ಫುಲ್ಲು ರೆಸ್ಟ್ ಮಾಡ್ತಿರ್ತಾವೆ. ಅಂಥ ಒಂದು ಇದ್ರೊಳಗೆ ಮರಿಗಳು ಇರ್ತಾವೆ. ಆಮೇಲೆ ತಾವೇ 4 ಗಂಟೆ ಅನ್ನೋಷ್ಟರಲ್ಲಿ ತಾವೇ ಎದ್ದು ನಿಂತಿರ್ತಾವೆ. ಎದ್ದು ನಿಂತ್ಕಸಿ ವಾಪಸ್ ಗ್ವಾಲಿಗೆ ಬಂದಿರ್ತಾವೆ. ನೆಕ್ಸ್ಟ್ ನಾವು ಇದೇ ರೀತಿಯಾಗಿ ಒಂದು ಫೀಡ್, ಆಮೇಲೆ ಸೈಲೇಜ್, ಆಮೇಲೆ ಹೊಟ್ಟು ಮುಗಿತು. 6 ಗಂಟೆ ಕ್ಲೋಸ್ ಆಯ್ತು ಕೆಲಸ ಫೆಂಡ್. ಆಮೇಲೆ ಇನ್ನೊಂದೇನಪ್ಪ, ಮರಿಗಳನ್ನ ನಾವು ಬಜಾರ್ದಾಗಿಂದ ತಂದ ತಕ್ಷಣ ಯಾವ ರೀತಿ ಮೇಂಟೈನ್ ಮಾಡ್ಬೇಕು, 15 ದಿನಗಳಂತೂ ನೋಡ್ಕೊಳ್ಬೇಕು ರೀ. ಒಂದೊಂದು ಲೂಸ್ ಮೋಷನ್ ಸ್ಟಾರ್ಟ್ ಆಗಿರುತ್ತೆ, ಒಂದೊಂದು ಜ್ವರ ಬರ್ತೈತೆ, ಒಂದೊಂದು ಕೆಮ್ಮು ಬರ್ತಿರ್ತೈತಿ. ಈ ರೀತಿಯಾದ ಒಂದು ರೋಗಗಳನ್ನ ಕಂಟ್ರೋಲ್ ಮಾಡಬೇಕು. ರೋಗಗಳು ಕಂಟ್ರೋಲ್ ಆತಪ್ಪ ಅಂದ್ರೆ ಮರಿಗಳು ಆರಾಮಾಗಿಬಿಡ್ತಾವೆ. ಮತ್ತೇನಂದರೆ ವ್ಯಾಕ್ಸಿನೇಷನ್ನ ನಾನು ಈ ಸರಿ ಮಾಡಿಲ್ಲ. ಯಾರಿಗೂ ಮಾಡಬೇಡ್ರಿ ಅಂತ ಹೇಳಕತ್ತಿಲ್ಲ, ಮಾಡಿರಿ. ಭಾಳ ದೊಡ್ಡ ಬ್ಯಾಚ್ ಇತ್ತಪ್ಪ ಮಾಡ್ಬೋದು, ಬಟ್ ನಾನು ಮಾಡಿಲ್ಲ ಈ ಸರಿ. ET ವ್ಯಾಕ್ಸಿನೇಷನ್ನ ಮಾಡ್ಬೇಕು, ಯಾಕಂದ್ರೆ ಮರಿ ಚೆನ್ನಾಗಿ ಗ್ರೋತ್ ಬರ್ತಾವೆ ನೋಡ್ರಿ. ಅದರಿಂದಾಗಿ ET ವ್ಯಾಕ್ಸಿನೇಷನ್ ಮಾಡಿದ್ರೆ ಒಳ್ಳೆಯದು. ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ಮಾಡಲೇಬೇಕು, ಕಾಲಕ್ಕೆ ಕ್ರಮೇಣವಾಗಿ ವ್ಯಾಕ್ಸಿನೇಷನ್ ಮರಿಗಳಿಗೆ ಮಾಡಲೇಬೇಕು. ಬಟ್ ನಮ್ಮದು ಸಣ್ಣ ಶಾರ್ಟ್ ಇರೋದ್ರಿಂದ ನಾನು ಮಾಡಲಿಲ್ಲ. ಬಟ್ ಮಾಡಬೇಡಿ ಅಂತ ನಾನು ಯಾರಿಗೂ ಸಜೆಸ್ಟ್ ಮಾಡೋಂಗಿಲ್ಲ. ಓಕೆ, ಈ ರೀತಿಯಾದ ಒಂದು ಕ್ವಶನ್ ಕೇಳಿದ್ರಿ. ಈ ಒಂದು ಕ್ವಶನಿಗೆ ಉತ್ತರ ನಾನು ಶಾರ್ಟಾಗಿ ಕೊಟ್ಟಿದ್ದೀನಿ. ಏನಾದರೂ ಇದ್ರೆ ಹೇಳ್ರಿ, ನನಗೆ ತಿಳಿದಂಗೆ ನಾನು ಹೇಳ್ತೀನಿ. ಇವಾಗ ನೋಡ್ರಿ, ಒಂದು 25 ಮರಿನ ಕೆಂಗೂರಿ ತರಬೇಕಂತ ಪ್ಲಾನ್ ಮಾಡಿ ನಾನು ಆಲ್ಮೋಸ್ಟು ಹೋಗ್ಬೇಕ್ರಿ. ಇನ್ನೊಂದು 2-3 ದಿನದಾಗ ಒಂದು 25 ಮರಿ ಜವಾರಿ ಮರಿಗಳನ್ನು ಹಾಕಾಕತ್ತೀನಿ, ಒಂದು 20 ಮರಿ ಕೆಂಗೂರಿನ ಹಾಕಾಕತ್ತೀನಿ, ಒಂದು 25 ಮರಿ ಬಿಳಿ ಮರಿಗಳನ್ನು ಹಾಕುವಂಥ ಪ್ಲ್ಯಾನ್ ಮಾಡಾಕತ್ತೀವಿ. ಮತ್ತು ಹಂಗೆ ದೋಸ್ತರ, ನಿಮ್ಗೇನಾರು ಕುರಿ ಕೂದಲ ಕಟ್ ಮಾಡೋಕ್ಕೆ ಏನೇನೋ ಬಕ್ರೀದ್ ಹತ್ತಿರ ಬಂತ್ರಿ, ನಿಮ್ಮೊಂದು ಮರಿಗಳ ಕೂದಲ ಕಟ್ ಮಾಡೋಕೆ ಏನಾದರೂ ಮಷಿನ್ಗಳು ಬೇಕಿತ್ತಪ್ಪ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ತಲುಪಿಸ್ತೀವಿ ರೀ. ಮತ್ತು ಹಂಗೆ ಈಗ ಬಕ್ರೀದ್ ಬಂದ ತಕ್ಷಣ ಬಕ್ರೀದೊಳಗೆ ಮರಿಗಳನ್ನು ಹೆಂಗೆ ಮಾರಾಟ ಮಾಡಬಹುದು ಅನ್ನೋದನ್ನು ಬೇಕಂದ್ರೆ ಆ ವಿಡಿಯೋ ನೆಕ್ಸ್ಟ್ ನಾನು ಎಪಿಸೋಡ್ ಒಳಗೆ ಹಾಕ್ತೀನಿ ನಿಮ್ಗೆ. ಭಾಳ ಟಫ್ ಆಗಿರ್ತೈತೆ. ಒಬ್ರು ಕಾಮೆಂಟ್ ಹಾಕಿದ್ದೆ ನಮ್ಮ ಸಬ್ಸ್ಕ್ರೈಬರ್, 55-45 kg ಮರಿ ಐತ್ರಿ, ಅದನ್ನು ಹೆಂಗೆ ಮಾರಾಟ ಮಾಡೋದು ಅಂತೇಳಿ. ಅದು ಬರೋದಿಲ್ಲ ರೀ. 30 kg ಮರಿಗಳಿದ್ರು ಕೂಡ ಬಕ್ರೀದೊಳಗೆ 30 kg ಇರಲಿ ನಿಮ್ಗೆ ಶೋಕಿ ಇತ್ತಪ್ಪ ಅಂತಂದ್ರೆ 40,000ಕ್ಕೂ ಮಾರುತ್ತಾ, 35ಕ್ಕೂ ಮಾರುತ್ತಾ. ಬಟ್ ಅಂಥ ಕಸ್ಟಮರ್ನ ನೀವು ಹಿಡಿಬೇಕು, ಕ್ಯಾಚ್ ಮಾಡ್ಬೇಕಾಗತ್ತೆ. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ 50 kg 60 kg ಮರಿ ಇದ್ರು ಕೂಡ ಕಡಿಮೆ ರೇಟ್ ಒಳಗೆ ಕೇಳುವಂಥ ಕಸ್ಟಮರ್ನು ಇರ್ತಾರೆ. ಬಟ್ ಒಳ್ಳೆ ಕಸ್ಟಮರ್ ನಾವು ಕ್ಯಾಚ್ ಮಾಡ್ಬೇಕು. ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ ಅದೇ ಯಾರಾದರೂ ಮರಿನ ತೊಗೊಳಕ್ಕೆ ಹೋಗ್ತಿರ್ತಾರಲ್ಲ, ಅವ್ರ ಹತ್ರ ಹೋಗ್ಬೇಕು, ಈ ರೀತಿ ಮರಿ ಐತ್ರಿ ಅನ್ಬೇಕು. ಒಬ್ಬರ ಮೇಲೆ ಡಿಫೆಂಡ್ ಆಗಿರಬಾರ್ದು, ಎಲ್ಲ ಜಾಸ್ತಿ ಜನರಿಗೆ ನಾವು ಹೇಳಬೇಕು, ಸ್ಪ್ರೆಡ್ ಮಾಡಬೇಕು ಈ ರೀತಿ ಮರಿ ಐತೆ ಅಂತೇಳಿ. ಆವಾಗ 10ರೊಳಗೆ ಯಾರಾದರೂ ಒಬ್ಬರು ಒಳ್ಳೆ ಕಸ್ಟಮರ್ ಇದ್ದೇ ಇರ್ತಾರೆ. ನಿಮ್ಮ ಹತ್ರ 40 kg ಮರಿ ಐತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, 35 kg ಮರಿ ಐತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮೇನ್ ಲುಕ್ ಇತ್ತಪ್ಪ ಅಂದ್ರೆ ಮರಿಗಳು ಮಾರಾಟ ಆಗೇ ಆಗುತ್ತೆ, ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ಇವತ್ತು ನೋಡಿ ನಾನು ಮುಗಿಸಾಗತ್ತೀನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.